ನಿರಂತರವಾಗಿ 3 ತಿಂಗಳಿಂದ ಲೀಲಾ ಹಾಗೂ ಮಂಜು ಅಂತ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಇವ್ರ ಸಮಸ್ಯೆನ ತಗೊಂಡೋಗಿ ಅವ್ರ ಪ್ರಚಾರಕ್ಕೆ ಬೇಕಂತ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈರಲ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ಬಟ್ ಇವರಿಬ್ಬರ ಜಗಳದಲ್ಲಿ ಮಕ್ಳು ಬಡವರಾಗಬಾರ್ದು, ಮಕ್ಳು ಅನಾಥರಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಏನ್ ರೀಸೆಂಟ್ ಆಗಿ ಮಂಜು ಅವರು ಒಂದು ವಿಡಿಯೋ ಮಾಡಿ ವೈರಲ್ ಆಗಿದೆ, ನನ್ ಮಕ್ಕಳನ್ನ ಕೊಡಿಸ್ಬಿಡಿ ಅಂತ. ಎಷ್ಟೋ ಸಂಘಟನೆಗಳಿದ್ದಾರೆ, ಹೋರಾಟಗಾರಗಳಿದ್ದಾರೆ, ಪೊಲೀಸ್ ಅವರಿದ್ದಾರೆ, ಯಾರು ಸಹ ಈ ಮಕ್ಕಳನ್ನ ಗಂಡ ಹೆಂಡತಿನ ಒಂದು ಮಾಡುವಂತ ಕೆಲಸ, ಇವಳೇನ್ ಒಳ್ಳೆ ಕೆಲಸ ಮಾಡಿದಾಳಲ್ಲ, ಇವಳು ತಪ್ಪು ಕೆಲಸ ಮಾಡಿದಾಳೆ, ಇವನು ತಪ್ಪು ಕೆಲಸ ಮಾಡಿದ್ದಾರೆ. ಬಟ್ ಇವರಿಬ್ಬರಿಂದ ಮಕ್ಕಳ ಬಲಿ ಆಗುವಂತದ್ದು ಮಾಡಬಾರ್ದು ಅಂತ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಂಡು ಇವ್ರನ್ನ ಒಂದು ಮಾಡುವಂತ ಕೆಲಸ ಮಾಡಿದಾರ? ಯಾರು ಮಾಡಿಲ್ಲ. ಸೊ ನಿನ್ನೆ ಯಾವಾಗ ಮಂಜು ವಿಡಿಯೋ ವೈರಲ್ ಆಗುತ್ತೆ, ನನ್ ಮಕ್ಕಳನ್ನ ಕೊಡಿಸ್ಬಿಡಿ, ನನ್ ಮಕ್ಕಳನ್ನ ಕೊಡಿಸ್ಬಿಡಿ ಅಂತ ಹೇಳಿ, ಮಕ್ಕಳು ಹುಟ್ಸೋವಾಗ ಯೋಚನೆ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಅಷ್ಟೇ. ಗಂಡ ಹೆಂಡತಿ ಯಾರೇ ಮದುವೆ ಆಗಿರ್ಲಿ, ಇತ್ತೀಚೆಗೆ ಅರೇಂಜ್ ಮ್ಯಾರೇಜ್ ಆಗ್ಲಿ, ಲವ್ ಮ್ಯಾರೇಜ್ ಆಗ್ಲಿ, ಯಾವುದೇ ಮ್ಯಾರೇಜ್ ಆಗ್ಲಿ 3 ತಿಂಗಳು 6 ತಿಂಗಳು ಪ್ರೆಗ್ನೆಂಟ್ ಎಲ್ಲ ಆಗ್ಬಿಡ್ತೀರಾ, ಆಮೇಲೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಬಿಟ್ಟು ಹೋಗ್ತೀರಾ, ಕೊನೆಗೆ ಮಕ್ಕಳು ಬೀದಿ ಪಾಲಾಗ್ಬೇಕಾ? ಎಲ್ಲಾರ್ಗು ಎಚ್ಚರಿಕೆಯಿಂದ ಹೇಳ್ತೀನಿ, ನಿಮಗೆ ಮಕ್ಕಳನ್ನ ಸಾಕಕ್ ಯೋಗ್ಯತೆ ಇತ್ತಂದ್ರೆ, ನಿಮ್ಗೆ ಗಂಡ ಹೆಂಡತಿ ಬದುಕಕ್ ಯೋಗ್ಯತೆ ಇತ್ತಂದ್ರೆ ಮಾತ್ರ ಮದ್ವೆ ಆಗ್ಲಿ. ಇವತ್ತೇನು ಮಂಜು ಪ್ರತಿನಿತ್ಯ ವಿಡಿಯೋ ಮಾಡ್ಕೊಂಡಿದ್ರು, ನನಗೆ ಮಕ್ಕಳು ಬೇಕಂತ ಎಷ್ಟ್ ಜನ ಬಂದು ಮಕ್ಕಳನ್ನ ಒಂದ್ ಮಾಡುವಂತ ಕೆಲಸ ಎಲ್ಲ ತಂದೆ ತಾಯಿ ಹತ್ರ ಸೇರಿಸುವಂತ ಕೆಲಸ ಮಾಡಿದೀರಾ? ಎಲ್ಲಾರು ಅವ್ರು ಬೇಕಾದಂತ ರೀತಿಯಲ್ಲಿ ಶೇರ್ ಮಾಡ್ಕೊಂಡಿದ್ದೀರಾ ಹೊರತು ಯಾರು ಜವಾಬ್ದಾರಿ ತಗೊಳ್ಳುವಂತ ಕೆಲಸ ಮಾಡಿಲ್ಲ. ಇವ್ರಿಬ್ಬರದ್ದು ಯಾವಾಗ ಸಮಸ್ಯೆ ಬಂತು, ಸಮಸ್ಯೆ ಬಂದಿದ್ದ ದಿವಸನೇ ಯಾರಾದ್ರೂ ಒಬ್ರು ದೊಡ್ಡವರ ಚಿಕ್ಕವರ ಕೂತ್ಕೊಂಡು ಬನ್ನಿ ಸರಿಪಡಿಸೋಣ, ಇಲ್ಲ ತಪ್ಪು ಮಾಡಿದಿರಾ, ಯಾಕಂತ ತಪ್ಪಾಯ್ತು, ನಿಮ್ಮಿಂದ ಮಕ್ಕಳ ಜೀವನ ಹಾಳಾಗೋಗ್ಬಾರ್ದು ಅಂತ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಳ್ಳುವಂತ ಕೆಲಸ ಮಾಡಿದ್ರೆ ಇವತ್ತು ಇಲ್ಲಿವರೆಗೂ ಬಂದ್ ನಿಲ್ಲುವಂತ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ. ಲೀಲಾ ಮಾಡಿದಂತ ತಪ್ಪು, ಮಂಜು ಮಾಡಿದಂತ ಇಬ್ಬರು ತಪ್ಪು, ಆಮೇಲೆ ಅವ್ನು ಯಾರೋ ಸಂತು ಮಾಡಿದಂತ ತಪ್ಪು ರಾಜ್ಯಾದ್ಯಂತ ವೈರಲ್ ಆಯ್ತು ಹೊರತು ಬೀದಿ ಪಾಲಾಗಿದ್ದು ಮಕ್ಕಳ ಜೀವನ, ವಿದ್ಯಾಭ್ಯಾಸ ಹೋಯ್ತು, ತಂದೆ ತಾಯಿ ಪ್ರೀತಿ ಹೋಯ್ತು. ತಿಳಿಯ ಯಾರಿದ್ದಾರೆ, ಲೀಡರ್ಸ್ ಇದ್ದಾರೆ, ಅವರು ಸಹ ಕಾಲ್ ಮಾಡಿ ಹೇಳಿದ್ರು ಸಾಧ್ಯ ಆದ್ರೆ ಮಕ್ಕಳನ್ನ ಸೇರಿಸುವಂತ ಕೆಲಸ ಮಾಡಿ ಅಂತ ಹೇಳಿ.